New Hope TV, your encounter with God. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮ್ಮ ಧ್ಯಾನಕ್ಕಾಗಿ ಸಂತ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 27ರಿಂದ ಕೆಲವು ವಚನಗಳನ್ನು ಓದುತ್ತೇನೆ. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಕೆಯು ಈ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು ಅಂದನು. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. Mary, fear not, you have found favor with the Lord. You have favor of God. ಒಂದು 30ರಲ್ಲಿ ಮರಿಯಳೇ ಹೆದರಬೇಡ, ಮತ್ತಾಯ 1:20ರಲ್ಲಿ ಯೋಸೇಫನೇ ಹೆದರಬೇಡ, ಲೂಕ 2:10ರಲ್ಲಿ ಕುರುಬರೇ ಹೆದರಬೇಡಿ. ಇದೇ ಕ್ರಿಸ್ತ ಜಯಂತಿಯ ಸಂದೇಶ. ಹೆದರಬಾರದು. The message of Christmas in these chapters is fear not. In Luke 1:30 we read, Mary, fear not. In Matthew 1:20 we read, Joseph, fear not. In Luke 2:10 we read, shepherds, do not fear. ಆದರೆ ಇಂದು ಈಗ ನಾವೆಲ್ಲ ಹೆದರಿಲ್ಲವೇ? ನಮಗೆ ಒಂದಲ್ಲ ಒಂದು ರೀತಿಯ ಭಯ ಇಲ್ಲವೇ? ನಮಗೆ ಗಲುಬಿಲಿ, ಆಂತರ್ಯದಲ್ಲಿ ಕಲೋಹಲ ಉಂಟಾ? ಅನೇಕ ಕಾರಣಗಳಿಂದ ನಾವು ಇಂದು ಹೆದರಿದ್ದೇವೆ. Whilst fear not is the message of Christmas, today you and I are afraid, are we not? There is fear of one kind or the other. We are confused. There is commotion inside. One thing or the other disturbs us. ಲೂಕ 1:30ರಲ್ಲಿ ನಾವು ಏನು ಓದಿದೆವು? ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಅಂದರೆ ಒಂದು ಆಶ್ವಾಸನೆ, ದೇವರ ದಯೆ ನಿನಗೆ ದೊರಕಿತು. ಏನಿದು? ಆಶ್ವಾಸನೆಯೊಡನೆ ಆಶೀರ್ವಾದ. In Luke 1:30 we read, do not be afraid, Mary, for you have found favor. In other words, there is a promise and a blessing. Promise and blessings always
go together. ಇಲ್ಲಿ ಮರಿಯಳ ಪ್ರತಿಕ್ರಿಯೆ ಏನಾಗಿತ್ತು? ಮರಿಯಳೇ, ಹೆದರಬೇಡ, ದೇವರ ದಯೆ. ಯಾಕೆ ನೀನು ರಕ್ಷಕನ ತಾಯಿ ಆಗ್ತಿ. ಪ್ರಪಂಚದಲ್ಲಿ ಬೇರೆ ಯಾವ ಹೆಣ್ಣು ಮಗಳಿಗೂ, ಯಾವ ಮಹಿಳೆಗೂ ಇಂಥ ಒಂದು ಉನ್ನತ ಭಾಗ್ಯ, ಉನ್ನತವಾದ ದಯೆ ದೊರಕಿಲ್ಲ. ಪ್ರತಿಕ್ರಿಯೆ ಏನಾಗಿತ್ತು? 34ನೇ ವಚನ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ಹೇಗಾದೀತು? Mary, do not be afraid. You have found favor with God. What is the favor? The greatest privilege for you to be is the mother of the Savior of the world, which no other woman was privileged with. But what was her response? Verse 34. And Mary said to the angel, how can this be? How can this be? ಒಂದು ಗ್ರಹಿಸಬೇಕಾದ ವಿಷಯ ಇಲ್ಲಿದೆ. ಏನಂದರೆ, ಆಶೀರ್ವಾದದಲ್ಲಿ ಅಡಚಣೆಗಳಿವೆ, ದಯೆಯಲ್ಲಿ ದಾರಿದ್ರ್ಯವಿದೆ. ದಯೆಯಲ್ಲಿ ದಾರಿದ್ರ್ಯ ಮಾತ್ರ ಅಲ್ಲ, ಬಡತನ ಮತ್ತು ತೊಂದರೆ, ಇಕ್ಕಟ್ಟುಗಳು. ವಿಚಿತ್ರ ಅಲ್ಲವೇ? ದಯೆ, ದಾರಿದ್ರ್ಯ. What we need to realize here is that in favor of God, there are unfortunate things that can happen. In favor, there are unfavorable things that are happening to us. ಯಾವುವು? ಆಶೀರ್ವಾದದಲ್ಲಿ ಅಡಚಣೆಗಳು ಮರಿಯಳಿಗಾದದ್ದು ಯಾವುವು? ಮೊದಲಿಗೆ, ಹೆರಿಗೆಯ ಸಮಯದಲ್ಲಿ ಕೂಸಿಗೆ ಸ್ಥಳ ಸಿಕ್ಕಿದ್ದು ಯಾವುದು? ಒಂದು ಗೋದಲ್ಲಿ. ಆಶೀರ್ವಾದವಾ? ಮಗು ಹುಟ್ಟುವಾಗ ಎಂಥ ದಯೆ ಇದು! First of all, at the time of confinement, what is the kind of place that Mary got to deliver her firstborn? A manger? Of all places? What is the favor? ಎರಡನೇದಾಗಿ, ಬೆತ್ಲೆಹೇಮಿನ ನಂತರ ನಜರೇತಿಗೆ ಹೋದರು, ಸ್ವಂತ ಸ್ಥಳ. ನಜರೇತಿನಲ್ಲಿ ಅನೇಕ ವರ್ಷಗಳು ಹಳ್ಳಿಯ ಬಾಳು, ಬಡಗಿಯ ಬಡತನದ ಜೀವನ. ಅಲ್ಲಿ ಕತ್ತಲೆ, ಮುಬ್ಬು, ಅಸ್ಪಷ್ಟತೆ, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಸಾಧಾರಣವಾದ ಒಂದು ಬಡಗಿಯ ಕುಟುಂಬ. ಇದೆಂಥ ದಯೆ! After Bethlehem, Nazareth, their own place. A life of a carpenter in a village. Poverty, uncertainty, obscurity. What is the favor in this? ಮೂರನೇದಾಗಿ, ಬಾಲಕ ಯೇಸು ಬೆಳೆಯುತ್ತಿರುವಾಗ ಅನೇಕ ಅಪಾಯಗಳು, ಆಪತ್ತು ವಿಪತ್ತುಗಳು ಆತನಿಗೆ ಬಂದವು. ರಾಜಕೀಯ ಧಾರ್ಮಿಕ ಗುಂಪುಗಳವರು ಯೇಸುವನ್ನು ಹಾಗೆ ಮಾಡಿ ತಿರಸ್ಕರಿಸುತ್ತಿದ್ದರು. ಆದರೂ ಕೆಲವು ಬಡವರು, ಬಲ್ಲಿದರು, ಕೆಲವು ದೀನರು, ದರಿದ್ರರು ಆತನನ್ನು ಪ್ರೀತಿಸಿದರು. ಯಾರೂ ಆತನನ್ನು ಸ್ವೀಕಾರ ಮಾಡುತ್ತಿರಲಿಲ್ಲ. ಇದೆಂಥ ದಯೆ!
Thirdly, as a boy growing up in Nazareth, he was in the midst of dangers. While the humble and poor people accepted and loved him, the political people, the religious people regarded him with envy and hatred. What is the favor in this? ಕಡೆಗೆ ನಾಲ್ಕನೇದಾಗಿ, ಒಂದು ದಿನ ಯಾಜಕರು, ಆಡಳಿತಗಾರರು, ಪರಿಸಾಯರು, ಸದ್ದುಕಾಯರು ಯೇಸುವಿನ ಮೇಲೆ ಅನೇಕ ಆರೋಪಗಳನ್ನು ಏರಿಸಿ ಕಡೆಗೆ ಆತನನ್ನು ಅಪರಾಧಿಯನ್ನಾಗಿ ನಿರ್ಣಯಿಸಿ ಒಂದು ದಿವಸ ಊರ ಹೊರಗೆ ತಕ್ಕೊಂಡು ಹೋಗಿ ಒಂದು ಗುಡ್ಡದ ಮೇಲೆ ಒಂದು ಶಿಲುಬೆಯ ಮೇಲೆ ಹಾಕಿ ಆತನನ್ನು ಕೊಂದರು. ಇದೆಂಥ ದಯೆ! Finally, one day, Jesus was taken by the priests, the leaders, Pharisees, the scribes and the Sadducees, people of his own nation took him and accused him of blasphemy, convicted him, and finally took him outside the city, and on a hill they put him on a cross and killed him. What kind of a favor, Mary? ದೇವದೂತನೇನಂದ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು. ಮರಿಯಳಿಗೆ ಇದನ್ನು ಕೇಳಿದಾಗ ದೇವರ ದಯೆ ದೊರಕಿತ್ತು ಎಂಬುದಾಗಿ ಇದು ಕೇವಲ ಒಂದು ಭ್ರಾಂತಿ, ಒಂದು ಭ್ರಮೆ ಆಗಿತ್ತಾ? ಕೇವಲ ಒಂದು ಕಲ್ಪನೆ ಮಾತ್ರ ಆಗಿತ್ತಾ? ಹೌದೆಂದು ಹೇಳಬಹುದಲ್ಲವೇ? Didn't the message of the angel when he said, Mary, you are favored by God, did it not seem like an illusion? Just an imagination? What kind of a favor? ಕೇವಲ ಸಮಾಧಾನ, ಸಂತೃಪ್ತಿ, ಕೇವಲ ಪ್ರಗತಿಗಳಿಂದಲೇ ನಮಗೆ ದೇವರ ದಯೆ ಸಿಗ್ತದಾ? ಒಂದು ವೇಳೆ ಮರಿಯಳು ದೇವರ ದಯೆಯನ್ನು ಕೇವಲ ಸಂತೃಪ್ತಿ, ಸಮಾಧಾನ, ಅಭಿವೃದ್ಧಿ ಎಲ್ಲ ಸರಿಯಾಗಿದೆ, ಇವುಗಳಿಂದ ಮಾತ್ರ ಅಳತೆ ಮಾಡಿದ್ದರೆ ದೇವರ ಆಳವಾದ ಆಶೀರ್ವಾದವನ್ನು ಆಕೆ ಎಂದಿಗೂ ಗ್ರಹಿಸುತ್ತಿರಲಿಲ್ಲ. ಸತ್ಯ ಏನೆಂದರೆ, ದೇವರ ದಯೆಯನ್ನು ಆಳವಾದ ರೀತಿಯಲ್ಲಿ ನೆನೆಸಿದರೆ ಅದರಲ್ಲಿ ತೊಡಕುಗಳಿವೆ, ಅದರಲ್ಲಿ ತೊಂದರೆ ಇದೆ, ಹಿಂಸೆ ಇದೆ, ಕಷ್ಟ ಇದೆ, ನಷ್ಟ ಇದೆ, ಅಪಮಾನ ಇದೆ, ನಿಂದೆ ಇದೆ, ನಾಚಿಕೆ ಇದೆ. ಇವುಗಳ ನಡುವೆ ದೇವರ ದಯೆ ಇದೆ ಎಂದು ಮರಿಯಳು ಕಂಡುಕೊಳ್ಳಲಿಲ್ಲವೇ? The truth of God's favor lay deep in the heart of Mary. She didn't think it was only peace, joy, prosperity, well-being is favor of God. She didn't measure God's favor by all the peace, joy, prosperity and well-being, but even in obscurity, even when there was suffering, when there was pain, rejection and agony and death, Mary knew that she had the favor of God. ಅನೇಕ ಸಾರಿ ನಾವು ಹೇಳ್ತೇವೆ, ಇದೆಂಥ ದಯೆ,
ಅನ್ನಬಹುದು. ಆದರೆ ಮರಿಯಳು ಅಂದಳ, ಗ್ರಹಿಸಿದಳು, ಅರ್ಥವಿಸಿಕೊಂಡಳು. You and I may be tempted when we are going through the things that Mary went through. We may say, what kind of a favor is this? Did Mary say that? Of course not. She understood what the favor of God. For Mary discovered the deep meaning of favor. ಮರಿಯಳು ಇದೆಂಥ ದಯೆ ಅನ್ನಲಿಲ್ಲ. ಕಾರಣ ಅವಳು ಆಳವಾದ ಕೃಪೆ, ದಯೆ, ಕರುಣೆಯ ಬಗ್ಗೆ ಅನುಭವಿಸಿದಳು. ಪ್ರಾಪಂಚಿಕರು ಮಾತ್ರ ಅಲ್ಲ, ಪಾರಮಾರ್ಥಿಕರು ಸಹ. ಅಂದರೆ ಈ ದಿವಸ ನಮ್ಮಲ್ಲಿ ಅನೇಕ ಕ್ರೈಸ್ತರು, ಕ್ರೈಸ್ತ ಭಕ್ತರು, ಬೋಧಕರು, ಸುವಾರ್ಥಿಕರು ಸಹ ಏನು ನೆನೆಸ್ತಾರೆ ಅಂದರೆ, ನಮಗೆ ಸರಾಗವಾದ ಜೀವನವಿದ್ದರೆ, ನಮಗೆ ಸರ್ವದಾ ಸಮಾಧಾನವಿದ್ದರೆ, ಶಾಂತಿ ಇದ್ದರೆ, ಸಕಲ ರೀತಿಯಲ್ಲಿ ನಾವು ಪ್ರಗತಿ ಹೊಂದುತ್ತಿದ್ದರೆ ದೇವರ ದಯೆ ಎಂಬುದಾಗಿ ನೆನೆಸ್ತೇವೆ ಅಲ್ಲವೇ? ಪ್ರಪಂಚದವರು ಮಾತ್ರ ಅಲ್ಲ, ನಾವು ಅನೇಕರು ನೆನೆಸ್ತೇವೆ ಹೀಗೆ. It's not just the worldly people, but even the people in the church today. Many of us, many preachers, pastors, evangelists think that when everything is going on well, we have peace, we have joy, satisfaction, contentment and prosperity, and we are only going ahead, forward, we find the favor of God. It's not just the world which believes, but you and I in the church also believe such things. ಮರಿಯಳ ಬಾಳಿನ ಎಲ್ಲ ಸಮಸ್ಯೆಗಳಲ್ಲಿ, ಮರಿಯಳು ಹೋದ ತಗ್ಗು ದಿಣ್ಣೆಯಲ್ಲಿ, ಮರಿಯಳು ಕಂಡ ದೃಶ್ಯ ಮತ್ತು ಅನುಭವಿಸಿದ ಕಹಿಯಾದ ಘಟನೆಗಳಲ್ಲಿ ದೇವರ ದಯೆಯನ್ನು ಕಂಡಳು. Mary found meaning and favor in all the challenges of the world. And when she went through times of anxiety and agony, ups and downs in her life, she found the meaning of God's favor. ನಾವು ಸಹ ಮರಿಯಳ ಹಾಗಾಗಬೇಕಲ್ಲವೇ? ಇದೇ ಕ್ರಿಸ್ತ ಜಯಂತಿಯ ಸಂದೇಶ. Shouldn't we also be like Mary? This is the message of Christmas. ಹೆದರಬೇಡ, ದೇವರ ದಯೆಯನ್ನು ಹೊಂದಿದ್ದಿ. Fear not. You have found favor with God. ಇಂದು ನಿಮ್ಮ ಹೆದರಿಕೆ ಏನು? ದೇವರ ದಯೆ ಉಂಟು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಾವು ಹೆದರಿರುವಾಗ ನೀನು ನಮ್ಮ ಸಂಗಡ ಇದ್ದಿ. ಯಾಕಂದರೆ ನಿನ್ನ ಮಗನಾದ ಯೇಸು ಕ್ರಿಸ್ತನು ಪುನರುತ್ಥಿತನಾದ ಮೇಲೆ ಹೇಳಿದ್ದು, ಯುಗದ ಸಮಾಪ್ತಿ ಎಲ್ಲ ದಿವಸಗಳವರೆಗೆ ನಿಮ್ಮ ಸಂಗಡ ಇದ್ದೇನೆಂಬುದಾಗಿ. ಮರಿಯಳ ಸಂಗಡ ನೀನು ಇದ್ದಿ. ಮೊದಲನಿಂದ ಕಡೆಯವರೆಗೆ ಎಲ್ಲ ವಿಧವಾದ ಅನುಭವಗಳಲ್ಲಿ ನೀನು ಆಕೆಯೊಂದಿಗಿದ್ದದ್ದರಿಂದಲೇ ನಿನ್ನ ದಯೆಯನ್ನು ರುಚಿ ನೋಡಿದಳು. ನಮಗೆ ಆ ಕೃಪೆ ಕೊಡು. ಈ ಕ್ರಿಸ್ತ ಜಯಂತಿಯ ಸಂದೇಶದ ಅರ್ಥವನ್ನು ನಾವು ಗ್ರಹಿಸಿಕೊಂಡು ಈ ಲೋಕದಲ್ಲಿ ನಮಗೆ ಜೀವಮಾನ ಸರಾಗವಾಗಿಯೇ ಆಗುವುದಿಲ್ಲ ಎಂಬುದಾಗಿ ನೆನೆಸಿ, ನಾವು ಮರಿಯಳಂತೆ ನಿನ್ನ ದಯೆಯಲ್ಲಿ ಆಳವಾದ ಅರ್ಥವನ್ನು ಕಂಡುಕೊಳ್ಳುವ ಕೃಪೆ ದಯಪಾಲಿಸೆಂಬುದಾಗಿ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಆಮೆನ್.